120 ರೂಪಾಯಿ ಕಡಿಮೆ. 120 ರೂಪಾಯಿ ಕೊಟ್ಟು ಹತ್ತು ಹಾಕೋದಾ? 10 ರೂಪಾಯಿ ಕೊಟ್ಬಿಟ್ಟು ಇದ್ರು ಸ್ಟೀಲಿನ ತಂದಿದ್ರೆ ಹೋಗೋದು. ಓ ಅದೇನು ಹೊಸದು ಪಾಪ. ಅದು ಜಂಪ್ ಮಾಡ್ತಿದ್ ಕಣ್ಮನೆ. ಬಿ ಕೇರ್ಫುಲ್. ಯಾವ ಪಾತ್ರೆ? ಓ ಶೇವೆ ಮಾಡ್ಕೊಂಡ್ ಬಂದಿದ್ಯಾ? ಯಾವ ಪಾತ್ರೆ ಟಬ್ಬು? ಅಲ್ಲಿ ಬಟ್ಟೆ ಇಡ್ತೀನಲ್ಲ ಒಳಗೆ ಅದು ತಗೋಗು. ಅಲ್ಲಿ ಟಬ್ಬು ಬಟ್ಟೆ ಇಡ್ತೀನಿ ತನ್ನೋದು. ಆಯ್ತು ಅದನ್ನೇ ತಗೋ, ಬ್ಲೂ ಟಬ್ಬು. ಅಲ್ಲೇ ಹಿಂದೆ ಅದ್ರ ನೀನು ಅಲ್ಲಿ ಬೀಳ್ಸ್ಕೊಂಡಿದ್ಯಾ ನೋಡು. ಮುಸ್ರೆ ನೀರೋದಂಗೆ ಆಗೈತಲೇ. ಈ ಕಡೆ ಐತೆ ಸಣ್ಣದ ಪಿಲ್ಲೆ. ಮನೆ ನೀರು ತೆಗ್ದಿರೋ ತಾನೇ ಕಾಣ್ಸಕ್ಕೆ ಮೇನು. ಅಲ್ಲಿ ಇದೆ ನೋಡು ಇದ್ರ ಹತ್ರ. ಚಿಡ್ಲೆ ಬಂತಾ? ದೊಡ್ಡವೆರಡಾ? ಹೊಸ ಹೊಸಲ್ಲ ಕಣಪ್ಪ. ಅಯ್ಯೋ ಕಾಂಚಳಿ ರಾತ್ರಿ ಎಲ್ಲ ಡಬ್ಬ 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 ಅಂತ ಓಡಾಡ್ತವೆ. ಯಾವುದು ಅದಿನ್ನ ಸುರುವೆ ಇನ್ನೂ ಪೂರ್ತಿ ಆಗೇ ಇಲ್ಲ. ಬೇರೆ ಬಕೆಟ್ ಥರ ತರ್ತಾರೆ. ಬೇರೆದಿಲ್ಲ ಹೋಗು. ಮಾತ್ರೆ ಹಾಕ್ಲಿಕ್ಕೆ. ಓ ಅದಕ್ಕೆ ನಾನು ತೊಳೆಯಲ್ಲ ಅವಂಗೆ ಆಡೋಕ್ಕೆ. ನೀಟಾಗಿ ಹೋಗುತ್ತಲ್ಲ ಅದರಲ್ಲಿ. ಅವಾಗ ತಂದಿದ್ದು ನಮ್ಮ ಮನೇಲಿ ಆ ಸಲ ಪೂರ್ತಿ ಖಾಲಿಯಾಗಿ ಓಹೋ ಬಂತಾ? ಇವೆರಡು ದೊಡ್ಡ ಮೀನಿಂದ ಟ್ಯಾಂಕ್ ತೊಳೆಯೋಕೆ ಆಗ್ತಾ ಇರಲಿಲ್ಲ. ಮೇಲೆ ಯಾರು ಬಿಡೋದು. ಇವೆರಡು ದೊಡ್ಡ ಮೀನನ್ನು ಇವತ್ತು ಇಲ್ಲೊಂದು ಪೆಟ್ ಶಾಪ್ ಇದೆ, ಅಕ್ವೇರಿಯಂ ಶಾಪು, ಅಲ್ಲಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸಣ್ಣ ಸಣ್ಣ ಮೀನುಗಳಾದರೆ ಈಸಿ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ. ದೊಡ್ಡ ಮೀನುಗಳಾದರೆ ತೊಳೆಯೋಕ್ಕಾಗಲ್ಲ. ಹಾಗಾಗಿ ಪಪ್ಪಾಯಲ್ಲಿ ಬೆಳೆದಾರ ಅವರು? ಓನರ್ದಾ?
ಗಾಡಿ ರೆಡಿ ಮಾಡಿಸ್ತಾ? ರೆಡಿ ಆಯ್ತಾ? ಆ ಜಗಣಂದು ನೀನೇ ಹೋಗಿ ರೆಡಿ ಮಾಡ್ದ? ಬೇರೆಯವ್ರು ಕರ್ಕೊಂಡೋಗಿದ್ದ? ನೀನೇ ಹೋಗಿ ರೆಡಿ ಮಾಡ್ದ? ಏನಾಗಿತ್ತು? ವಯರಿಂಗ್ ಪ್ರಾಬ್ಲಮ್ ನೀನೇ ಹೋಗಿ ಮಾಡಿದೆ? ನಿನ್ನೆ ಮೆಕ್ಯಾನಿಕ್ಕಿಗೆ ತೋರಿಸಿದ್ರು ಅಂತಂದ್ರು, ಮತ್ತೆ ಮೆಕ್ಯಾನಿಕ್ಕಿಗೆ ಇವಾಗ ಹೋಗಿ ನೀನು ಸರಿ ಮಾಡಿದೆ? ಓ ಬಿಡಪ್ಪ, ನೀನು ನಿನ್ನ ಗಾಡಿ ಮಾತ್ರ ನೆಟ್ಟಿಗೆ ರೆಡಿ ಮಾಡ್ಕೊಳ್ಳಲ್ಲ, ಎಲ್ಲರ ಗಾಡಿನೂ ರೆಡಿ ಮಾಡೋಕೆ ಹೋಗ್ತೀಯ. ಅದಕ್ಕೆ ನಿನಗೆ ಪಪ್ಪಾಯನ ಬಹುಮಾನವಾಗಿ ಕೊಟ್ರಾ? ಪೇಮೆಂಟಾಗಿ ಪಪ್ಪಾಯನ? ಅದು ಕಾಯಿ ಪಪ್ಪಾಯ ತಂದಿದ್ಯಾ? 2 ದಿನ ಬೇಕದು ಹಣ್ಣಾಗಕ್ಕೆ. ಅಯ್ಯಪ್ಪ, ಗಾಡಿ ರೆಡಿ ಮಾಡಿ ಅದಕ್ಕೆ ಪಪ್ಪಾಯನ ಇಸ್ಕೊಬಂದಿರೋದು ನನ್ನ ಗಂಡ. ಚೂಚೂರು ಹಣ್ಣಾಗೈತಷ್ಟೇ. ಅಲ್ಲ, ಸ್ವಲ್ಪನೂ ಇವಾಗ ರೆಸ್ಟ್ ಮಾಡಲಿಲ್ವಲ್ಲ? ಇವಾಗ ಹೆಂಗೆ ಹೋಗ್ತೀಯ ಗಾಡಿಗೆ? ಕಾರ್ಗೆ ಹೋಗ್ತಾ ಇದೆಯಾ? ಹಾಂ, ಮತ್ತು ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತು ಮಲ್ಕೋಬಾರ್ದಾ? ನೀನು ಹಂಗೆ ಎತ್ಕೊಂಡು ಹೋಗ್ತೀಯ? ಕವರ್ ತಗೋ, ದೊಡ್ಡ ಕವರ್ ತಗೋ, ಅಲ್ಲಿ ಕವರಿಗೆ ನೀರು ತುಂಬ. ಏನು ಮಾಡಲ್ಲ, ಹೋಗು ಕವರಿಗೆಲ್ಲ. ದೊಡ್ಡ ಕವರ್ ಒಳಿಕೆ ಅಷ್ಟೇ, ಟೊಬ್ಬು ಎತ್ಕೊಂಡು ಹೋಗೋಕ್ಕಾಗತ್ತಾ? ನಲ್ಲಿಗಳೆಲ್ಲ ಹಳೆ ಕಾಲದವ ಇದಾವೆ. ಯಾವ ಡಬ್ಬದಲ್ಲಿ? ಮನೆ ಅದರಲ್ಲಿ ಎತ್ಕೊಳಕ್ಕಾಗಲ್ಲ. ಕವರ್ ತಗೋ ಮನೇಲಿ, ದೊಡ್ಡ ಕವರ್, ಗಟ್ಟಿ ಕವರ್ ಈತೆ ನೋಡಲ್ಲಿ ಅಡಿಯಲ್ಲಿದೆ ನೋಡಿ, ದೊಡ್ಡ ದೊಡ್ಡ ಗಟ್ಟಿ ಕವರ್. ಬಂತು ನೋಡಪ್ಪ ಕಾಲು. ಹ್ಞೂ, 2 ಮೀನುಗಳು ತನು, ಫಿಶ್ಗಳು ಹೋಗ್ತದೆ. ಬಾಯ್ ಹೇಳ್ಬಾ, ಗುಡ್ ಬಾಯ್ನ. ಫಿಶ್ಗಳು ಗುಡ್ ಬಾಯ್ ಮಾಡ್ತೇವೆ. ನಂಗೆ ಹಾಕೋಕ್ಕಾಗಲ್ಲಪ್ಪ, ನಾವು ಸವಾಸಿಗೆ ಹೋಗಲ್ಲ, ಬಾಲ್ದಲ್ಲೇ ಹೊಡಿತಾವೆ. ಮನೆ ಅದ್ರೊಳಗೆ ಕವರ್ ಹಾಕಿ, ಒಂದು ನಿಮಿಷ ಕವರ್ ಹೆಜ್ಜು ಮನೆ ಅದ್ರೊಳಗೆ ಹಂಗೆ ಹಾಕೋ, ಹಂಗೆ ಅದರೊಳಗೆ ನೀರು ತುಂಬಿಕೊಂಡು ಹೋಗ್ತವೆ. ತಲೆ ಉಪಯೋಗಿಸು ನೋಡಷ್ಟೇ, ಸಿಂಪಲ್ಲು. ಹೋಗ್ಲಿಲ್ವಾ? ಅದರೊಳಗೆ ನೀರು ಬಿಡು, ಅದರೊಳಗೆ ಹೋಗುತ್ತೆ. ಅದು ಅವು ಎತ್ತಕ್ಕಾಗಲ್ಲ, ಮತ್ತೆ ನೆಲಕ್ಕೆ ಆರುತ್ತೆ. ಏ ಎದ್ಬಾ, ಸಾಕು ಮಲ್ಗಿ. ಬಾಯ್ ಮಾಡಿದ ಫಿಶ್ಗೆ. ಇಷ್ಟು ದಿನದಿಂದ ನಮ್ಮ ಮನೇಲಿ ಪಾಪ ಜೀವಮ್ಮನ ಮಾಡ್ತಾಯಿದ್ದು, ಇವತ್ತು ನಮ್ಮ ಮನೆಯಿಂದ ಹೊರಡ್ತಾ ಇದ್ದಾವೆ. ಈ ಮೀನುಗಳಿಗೆ ಒಳ್ಳೇದಾಗಲಿ. ಅಂಗಡಿಯಲ್ಲೇ ಕುತ್ಕೋತಾವೋ, ಯಾರ್ದಾರು ಮನೆಗೆ ಹೋಗ್ತಾವೋ ಗೊತ್ತಿಲ್ಲ. ಬೇರೆ ಮೀನು ಒಳ್ಳೆ ವಿಸ್ಕೋಬಾ ಮನೆ. ಈ ಮೀನುಗಳು ಗುಂಪಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾವೆ. ಅವೆರಡು ಬಲೆ ಭೀಮನ್ ಥರ ಇದ್ದಿದ್ದ ಮೀನುಗಳು ಎಲ್ಲೋದ್ವು ಅಂತ. ಎಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರು, ನಾಳೆ ನಮ್ಮನ್ನು ಕರ್ಕೊಂಡೋಗಿ ಬಿಟ್ಬಿಡ್ತಾರಾ ಅಂತ. ಎಲ್ಲ ಬಿಟ್ಟಿಲ್ಲ ಚಿನ್ನಿ, ಅವೆರಡು ಮಾತ್ರ ಬಿಟ್ಟಿದ್ದು. ಇವ್ಯಾಕೋ ಒಂದಕ್ಕೊಂದು ಮಾತಾಡ್ಕೊತಾ ಇದ್ದಾವೆ ಫೀಲಿಂಗಲ್ಲಿ. ನೋಡ್ಬಾ, ಬೇರೆ ಮೀನು ತರ್ತೀನಿ ಅಂದಿತ್ತೆ, ಅದ್ರ ಬದಲಾಗಿ 1-2 ಮೀನು ಕೊಡ್ಬೋದೇನೋ. ಅದು ವಾಪಸ್ ಕೊಟ್ಟರೆ ಅವತ್ತು ಕೇಳ್ಕೊಬಂದಿತ್ತಂತೆ, ಆ ದೊಡ್ಡವು ತಂದುಬಿಟ್ಬಿಟ್ಟು ಚಿಕ್ಕವು ತೊಗೊಂಡೋಗಿ ಅಂತ. ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಕೊಟ್ಟರೆ 1-2 ತೊಗೊಬರುತ್ತೆ, ಇಲ್ಲದ ಹೋದ್ರೆ ಇಷ್ಟೇ ಸಾಕು, ಸುಮ್ಮನಿರು. ಜಾಸ್ತಿ ಗಲೀಜು ಮಾಡ್ತವೆ, ತೊಳೆಯೋರು ಯಾರು? ತಿಂಗಳ ತೊಳಿತಾನೇ ಇರಬೇಕು. ಶೀತದಲ್ಲಿ ಇವೆಲ್ಲ ಕೈ ಇಡೋಕ್ಕಾಗಲ್ಲ, ಸೋಂಬೇರಿ.
ಅದರಲ್ಲಿ ಬೇರೆ ನೀರೆಲ್ಲ ಆರಿಸ್ಕೊಂಡು ರಾತ್ರಿ ಎಲ್ಲ ಡಬ್ಬ ಡಬ್ಬ ಸೌಂಡ್ ಮಾಡಿಕೊಂಡು ಆ ಮೀನುಗಳು. ಅಲ್ಲಿ ಕೆಳಗಡೆ ದೊಡ್ಡ ಟ್ಯಾಂಕ್ ಇಟ್ಟಿದ್ದಾರಲ್ಲ ಶಾಪಲ್ಲಿ, ಅದ್ರೊಳಗೆ ಬಿಡ್ತಾರೆ ಅನಿಸುತ್ತೆ ಅವನ್ನ ಅಲ್ವಾ. ನಾವು ಅಲ್ಲಿಗೆ ಹೋದ್ರೆ ನಮ್ಮನ್ನು ಕಂಡುಹಿಡಿಬೋದಾ ಚಿನ್ನಿ? ಫಿಶ್ ಟ್ಯಾಂಕ್ ಅಂಗಡಿಗೆ ಹೋಗಿ ಒಂದು ದಿವಸ ಹೋದ್ರೆ ನೋಡೋಣ ನಮ್ಮನ್ನು ಕಂಡುಹಿಡಿತಾವ ಅಂತ. ಓಕೆನಾ? ಎದ್ದು ಬನ್ನಿ ಸಾಕು. ಏ ಬಾ, 1:30 ಮಲ್ಕೊಂಡಿದ್ದಾಳು, ನಿದ್ದೆ. 1:30 ಮಲಗಿ. ನಾನು ಟೈಮ್ ನೋಡಿದೆ, ನಾನು ಮಲ್ಕೊಬಿಟ್ನಪ್ಪ. ಬಾ, 2:30-3 ಗಂಟೆ ಆಯಿತು. ಬಾ 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 ಸಾಕು, ಎದ್ದು ಬಾ. ಊಟ ಮಾಡುವಂತೆ ಬಾ ಅಶ್ವಾದ್ರೆ. ಕೂದಲು ಥರ ಆಗೈತೆ ಆ ಕಡೆ ಈ ಕಡೆ, ಸರಿ ಮಾಡ್ಕೊ ಫಸ್ಟ್. ಫಿಶ್ ಬರ್ತಾಯಿದೆ ನಮ್ಮ ಮನೆಗೀಗ. ಕವರ್ ನೋಡಿದೆ ನಾನು ಬಾಲ್ಕನಿಯಿಂದ, ಎಷ್ಟು ಫಿಶ್ ಕೊಟ್ಟನೋ ಗೊತ್ತಿಲ್ಲ. ಬಿರೇದರ್, ಹಲೋ ಬಿರೇದರ್. ಅಪ್ಪ ಬರ್ತೀನಿ. ವೆಲ್ಕಮ್. ಫಿಶ್ 4 ಫಿಶ್ ಕೊಟ್ರಾ? ಅದೆರಡಕ್ಕೆ? ಹೌದಾ? ಯಾರಿಗೆ? ರೊಕ್ತಾನೆ ಬಂತ? ಅದಕ್ಕೆ ನಾನು ಅವು ತೊಳೆಯಲ್ಲ ಮನೆ. ನೋಡ್ದ ಅವು ಎಷ್ಟು ಡೇಂಜರ್ ಇದೆ ಗೊತ್ತಾ? ಯಾವ ಟ್ಯಾಂಕ್ ಒಳಗೆ ಹಾಕಿದ್ರು? ಯಾವ ಟ್ಯಾಂಕ್? ನಾವು ಹೋದ್ರೆ ಗೊತ್ತು ಮಾಡ್ತಾವ ನಮ್ಮನ್ನ. ಆ ಕಡೆ ಟ್ಯೂಷನಿಗೆ ಸ್ಕೂಲಿಗೆ ಹೋದಾಗ ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ಬಿಟ್ರೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ತಾವೆ ಚಿನ್ನಿ. ಅಲ್ಲೋಡಲ್ಲಿ ಅವರಿಗೆ ಫಿಶ್ ಟ್ಯಾಂಕ್ ಅಂಗಡಿಗೆ ಹೊಡೆದವೆ ಅಂದರೆ ಲೆಕ್ಕಾಕು. ನಾನು ಅದಕ್ಕೆ ಅವ್ರ ಟ್ಯಾಂಕ್ ಒಳಗೆ ಕೈ ಇಡೋದನ್ನೇ ಬಿಟ್ಬಿಟ್ಟಿದ್ದೆ. ಇಲ್ಲಿಂದ ಓದತ್ತೆ ಕವರ್ ಎಲ್ಲ ತೂತ ಮಾಡಾಕ್ಬಿಟ್ಟು ನೀರೆಲ್ಲ ಹೋಗ್ತೈತಾ? ಬೇಗ ಓಡೋದೆ. ಇದು ಬೇರೆ ಬರ್ಬೇಡ ಬೇರೆ ಅಲ್ಲ, ನೀನು ಗಾಡಿಯಲ್ಲಿ ಹೋಗೋದು ಬಿಟ್ಟು ನೀನೇ ತಿಂದು ನಡ್ಕೊಂಡು ಹೋಗೋಕೆ ಹೋಗಿದ್ದೆ. ಹೊಸ ಮೀನುಗಳು ಬಂದು ಹಾಯ್ ಅಂತ ಯಾರೋ ಹೊಸಬ್ರು ಬಂದ್ರಲ್ಲಪ್ಪ, ಅಳೊಬ್ರು ಹೋಗಿ ಅಂತಿದ್ದಾವೆ. ಎಲ್ಲೋ ಕಲರ್ ಅವ 2. ಪಾರ್ಟ್ನರ್ ಸಿಕ್ತು ಸಣ್ಣದಕ್ಕೆ. ಒಂದಕ್ಕೊಂದು ಮಾತಾಡ್ಕೊತಾ ಇದ್ದಾವೆ. ನಾವೆಲ್ಲ ಪಾರ್ಟ್ನರ್ ಆಗಿ ಅವನ್ನ ಸೈಡ್ ಲೈನ್ ಮಾಡೋಣ ಅಂತ. ಹಾಂ, ಇಷ್ಟಿಷ್ಟು ಉದ್ದ ಇದೆ ಚಿನ್ನ, ಇಷ್ಟಿಷ್ಟು ಉದ್ದ. ಟಬ್ಬಲ್ಲಿ ಫುಲ್ಲು ಟಬ್ಬಲ್ಲಿ ಓಡಾಡೋಕ್ಕೆ ಆಗಲ್ಲ, ಅಷ್ಟಿದೆ. ಮನೆ ಕಲ್ಲೆಲ್ಲ ಸರಿ ಮಾಡು, ಮನೆ ಇಲ್ಲೆಲ್ಲ ಕ್ಲೀನ್ ಮಾಡು. ನಂಗೆ ತೊಳೆದು ಹಾಕಿದ್ದು ಅಲ್ಲಿ ಇದರಲ್ಲಿ, ಮತ್ತೆ ಅಲ್ಲಿಂದ ಜಗ್ಗಿನ ನೀರು ತಂದು ಹಾಕಿದ್ದು ನಾನು, ಎಲ್ಲ ಹೆಲ್ಪ್ ಮಾಡಿದ್ದು ನಾನು. ಜಸ್ಟ್ ಅಲ್ಲಿ ನಿಂತ್ಕೊಂಡು ಉಜ್ಜಿರೋದಷ್ಟೇ. ನಿಮ್ಮಪ್ಪ ಬೇಡವಂತ? ಮೋಟ್ರ್ ಬೇಡ ಸುಮ್ಮನೆ ಇರು. ಆ ಮೋಟ್ರಿಗೆ ದುಡ್ಡು ಕೊಟ್ಟು ಸಾಕಾಯ್ತು. ನಿಮ್ಮ ಮನೆ ನೀನು ಕ್ಲೀನಾಗಿ ಉಜ್ಜಿಲ್ಲ ಕಣ್ಮನೆ. ಮೇಲೆಲ್ಲ ನೋಡಲ್ಲಿ ವೈಟ್ ಇದ್ರದ್ದು. ನೀನು ಅದನ್ನು ಖಾಲಿ ಆದಾಗ ತರಬೇಕಿತ್ತು, ನೀನು ಯಾಕೆ ತರಲಿಲ್ಲ? ತನು ಎಷ್ಟು ಫಸ್ಟ್ ಇಯರ್ ಬರ್ತಡೇ ಆಗಿ ಸೆಕೆಂಡ್ ಇಯರ್ ಬರ್ತಡೇಗಲ್ಲ ಮುರಳಿ ತಂದಿದ್ದು. ಫಸ್ಟ್ ಇಯರ್ ಬರ್ತಡೇಗೆ ನಮ್ಮ ಮನೇಲಿ ಬೌಲ್ ಇತ್ತು, ಇದು ಫಿಶ್ ರೌಂಡ್ ಬೌಲಲ್ಲಿ ಫಿಶ್ ಇಟ್ಟಿದ್ವಿ ತನ್ನದು ಫಸ್ಟ್ ಇಯರ್ ಬರ್ತಡೇಯಲ್ಲಿ. ಸೆಕೆಂಡ್ ಇಯರ್ ಬರ್ತಡೇಗೆ ಈ ಟ್ಯಾಂಕನ್ನು ತೊಗೊಬಂದಿದ್ದು. ಈ ಟ್ಯಾಂಕ್ ತೊಗೊಬಂದು ಲೈಟೆಲ್ಲ ಹಾಕಿದ್ವಿ. ಬರ್ತಡೇ ದಿನ ಇದೆ ಫೋಟೋದಲ್ಲಿ. ಎಷ್ಟು ವರ್ಷ ಆಯಿತು ಗೊತ್ತಾ? 13 ಇಯರ್ ಕಂಪ್ಲೀಟ್ ಆಯಿತು. 14 ಇಯರಿಗೆ. ನಾನು ಎಷ್ಟು ಸತಿ ಕ್ಲೀನ್ ಮಾಡಿಲ್ಲ, ನಾನೇ ಕ್ಲೀನ್ ಮಾಡ್ತಾಯಿದ್ದು ಆ್ಯಕ್ಚುಲಿ. ಇವಾಗ ದೊಡ್ಡ ಮೀನಿಂದ ಅಷ್ಟೇ ನೀನು ಕ್ಲೀನ್ ಮಾಡ್ತಾ ಇರೋದು. ಆ ದೊಡ್ಡ ಮೀನು, ಸಣ್ಣ ಮೀನಾದರೆ ಹಂಗೆ ಕೈ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ನೀರು ತೆಗೆದು ನೀರು ಚೇಂಜ್ ಮಾಡ್ಬೋದು. ಸಣ್ಣವು ಕೈಯಲ್ಲೇ ಬರ್ತವೆ, ದೊಡ್ಡವು ಬರಲ್ಲ. ದುರಾಂಕಾರದವು. ರಕ್ತನೇ ಬಂತಾ? ಅವಕ್ಕೆ ಎಷ್ಟು ಬೇಜಾರಾಯ್ತೋ ಪಾಪ ಅಲ್ವಾ? ಸಾಕ್ಬೋದು, ಈ ಥರ ಬೇಜಾರಾಗುತ್ತಪ್ಪ. ಬೇಜಾರಾಗುತ್ತೆ ಅಂದರೆ ಅವು ನಮಗೆ ಬೇಜಾರು ಮಾಡಿದ್ದಾವೆ ತುಂಬ.
ಏನ್ ರಾತ್ರಿ ಎಲ್ಲ ರಾತ್ರೆಲ್ಲ ಡಬ್ಬ 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 ಟ್ಯಾಂಕ್. ನಂಗೆ ಹಾಟ್ ಡಬ್ಬೆ ಅನ್ನಿಸ್ಬಿಡ್ತು ನೆನ್ನೆ ರಾತ್ರಿ ಮಮ್ಮಿ. ಹ್ಞೂ ಡಬ್ಬ ತುಂಬಾ ಕಾನ್ಸಂಟ್ರೇಟ್ ಆಗಿ ಅಲ್ಲಿ ನೋಡ್ಕೊಂಡು ಕೂತಿದ್ದೀನಿ ಕಂಪ್ಯೂಟರ್ ಅಲ್ಲಿ. ಮೊನ್ನೆ ಬೇರೆ ತನು ಎಷ್ಟವರು 1 ಗಂಟೆ ಅಲಚಿನಿ 1 ಗಂಟೆಲಿ ಇಲ್ಲಿ ಓದ್ಕೊತ ಕೂತಿದ್ಲಾ, ಹೊರಗಡೆ ಯಾರೋ ಪಿಸು ಅಂದಂಗೆ ಕೇಳಿಸ್ಬಿಟ್ಟೈತೆ. ಫುಲ್ಲು ಗಾಬರಿ ಆಗ್ಬಿಟ್ಟಿದ್ದಾಳೆ. ಯಾರೋ ಹೊರಗಡೆ ಅಮ್ಮ ಅಮ್ಮ ಅಂತ ಮೆಲ್ಲಕ್ಕೆ ಬಂದ್ಲು ಅಲ್ಲಿ ರೂಮಿಗೆ. ಆಮೇಲೆ ನಾನು ಬಂದಿಲ್ಲ ಹಾಲಲ್ಲಿ ನಿಂತ್ಕೊಂಡು, ನಾನು ಬೋಲ್ಟ್ ಬೇರೆ ಒಂದೇ ಹಾಕಿದ್ಲು. 12:15 ಹ್ಞೂ 12:15 ಆಮೇಲೆ ಹೋಗಿಲ್ಲ, 2 ಡಬಲ್ ಲಾಕ್ ಮಾಡಿ ಓದ್ಕೊತಾವಳೆ ಜೋರಾಗಿ. ಅಲ್ಲಿ ಕೆಳಗೆ ಯಾರ ಮಾತಾಡಿದ್ರು ಏನೋ ನಿಧಾನಕ್ಕೆ ಬೀಗ ತೆಗಿಯೋಕ್ಕೆ ಮನೇಲಿ ಅಲ್ಲಿ ಯಾರ್ದಾರು ಮನೆಯವರು ಎದ್ರುಕೊಬಿಟ್ಟಿದ್ದಾಳೆ. ಆಮೇಲೆ ಹೋಗಿ ನಾನು ಲಾಕ್ ತೆಗ್ದು ಆಮೇಲೆ ಇದಕ್ಕೆ ಹೋಗ್ತಿಲ್ಲ, ಅಡುಗೆ ಮನೆಗೆ ಹೋಗ್ತಿಲ್ಲ ನೀರು ಕುಡಿಯೋಕ್ಕೆ. ನಾನೇ ಹೋಗಿ ಲೋಟದಲ್ಲಿ ನೀರು ತಗೊಬಂದು ಆಮೇಲೆ ವಾಶ್ರೂಮ್ಗೆ ಹೋಗೋ ತಕ್ಕ ಇಲ್ಲೇ ನಿಂತ್ಕೊಂಡು ನೋಡಿ ನನಗೆ ಭಯ ಆಗಿದೆ ಅಂತ ಬರೀ ನಾನು ನಿಮ್ಮಿಬ್ರ ಮುಂದೆ ಮಾತ್ರ ತೋರ್ಸೋದು, ಬೇರೆ ಯಾರಿಗೂ ತೋರ್ಸೋಲ್ಲ. ನಂಗೆ ಭಯ ಈಗ ಎಲ್ಲರಿಗೂ ವ್ಯೂವರ್ಸಿಗೂ ಗೊತ್ತಾಗುತ್ತೆ. ಮನೆ ಅಲ್ಲಿ ಧೂಳು ಹೊಡೆ ಕರೆಂಟ್ ಅದು ಮನೆ ತಡಿ, ಮನೆ ಆಫ್ ಮಾಡಿ, ಮನೆ ಧೂಳು ತೆಗ್ದ್ಬಿಟ್ಟು ಆಮೇಲೆ ಕನೆಕ್ಟ್ ಮಾಡು. ಬಟ್ಟೆ ಕೊಡ್ತೀನಿ ಧೂಳು ತೆಗಿ. ನಿಯಾನ್ ಕಲರ್ ಫಿಶ್. ವಾವ್ 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 ಫಿಶ್ ಟ್ಯಾಂಕಿಗೆ ಈಗೊಂದು ಕಳೆ ಬಂತು. ಹೊಸ್ದಾಗಿ ಬಂದಿರೋದು. ಯಾವ ಕಲರ್ ಚಿನ್ನಿ ಅದ್ರ ಹೆಸರು? ನಿಯಾನಾ? ನಿಯಾನ್ ಕಲರು ಹೊಸದು. 2 ಸಣ್ಣದು ಗೋಲ್ಡು. ಇಲ್ಲೆಲ್ಲ 2 ಸಣ್ಣವಿದಾವೆ ನೋಡಿ, ಅವು ಗೋಲ್ಡು ಹೊಸವು. ಇನ್ನು ದೊಡ್ಡವಾಗಿರೋವೆಲ್ಲ ನಮ್ಮ ಮನೆವೇ. ಯಾವುದು ಎಲ್ಲಿ ಹೋಗಿದೆ ಮೂಲೆಯಲ್ಲಿ? ಅದು ದೊಡ್ಡದು ನಮ್ಮದು. ಹೊಸವು ನೋಡಿ, ಇಲ್ಲಿ ಫ್ರೆಂಡ್ ಮಾಡ್ಕೋತಾ ಇದ್ದಾವೆ, ಇಲ್ಲಿ 2 ಮಾತಾಡ್ಕೊಂಡು. ಈ ನಮ್ಮನೆ ನಲ್ಲಿ ರಾತ್ರಿ ಹೊತ್ತು ಭಯನೇ ಪಡಿಸ್ತವೆ. ಏನು ನೋಡಿ ಏನು ಚಿನ್ನಿ? ಇಲ್ಲಿ ಸಣ್ಣವು 2 ಕರೆಕ್ಟಾಗಿ ನೋಡಿ. ಇಲ್ಲಿ ನೋಡಿ, ಇದೊಂದು, ಇದು ಹೊಸದು ಅದಲ್ಲ, ಅದು ಹಳೇದು. ಇದೊಂದು ನೋಡಿ, ಇದು ಪಿಳ್ಳೆ, ಇದೊಂದು ಪಿಳ್ಳೆ. ಯಾವ್ದು ಅದು? ಇದು ಅದು ಅದ್ಯಾಕೆ ವಿಚಿತ್ರ ಕಾಣಿಸ್ತು? ಅದು ಭಯ ಪಟ್ಕೊಂಡು ಅದೇ ಮೂಲೆ ಸೇರ್ಕೊಂಡೈತಿ. ಕನ್ಸಲ್ಟ್ ಮಾಡ್ತಿದ್ದಾರೆ. ಕನ್ಸಲ್ಟ್ ಮಾಡ್ತಾ ಇದ್ದಾರೆ. ಹೆದರ್ಕೋಬೇಡ ಬಾ ಸಣ್ಣವು ಅಂತ. ದೊಡ್ಡವು ಎಲ್ಲೋದು? ಫ್ರೆಂಡ್ಸ್ ಸಿಕ್ತು 2. ತನು ಗಾಡಿ ರೆಡಿ ಮಾಡಿಕೊಟ್ಟು ಪಾವ ಎಸ್ಕೊಬಂದಿರೋದು ಅದ್ರ ಬಡ್ಡಾಗೆ.